ಸ್ನೇಹಿತರೆ ನಮಸ್ಕಾರ. ಕನ್ನಡದಲ್ಲಿ ಹೊಸ ಕ್ರಾಂತಿಯನ್ನು ಸೃಷ್ಟಿಸಿದಂಥ ಇತ್ತೀಚಿನ ಸಿನಿಮಾಗಳಲ್ಲಿ ದೊಡ್ಡ ಹಿಟ್ಟಾದಂಥ ಸಿನಿಮಾ ಅಂತ ಹೇಳಿದ್ರೆ ಅದು ಸೂ ಫ್ರಮ್ ಸೋ. ಹೌದು, ಸುಲೋಚನಾ ಫ್ರಮ್ ಸೋಮೇಶ್ವರ. ಈ ಸಿನಿಮಾ ಇಷ್ಟರ ಮಟ್ಟಿಗೆ ಹಿಟ್ ಆಗೋದಕ್ಕೆ ಮತ್ತು ಇಷ್ಟರ ಮಟ್ಟಿಗೆ ಜನಪ್ರಿಯತೆಯನ್ನು ಗಳಿಸೋದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ. ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರಧಾರಿಗಳು ಕೂಡ ಸಾಕಷ್ಟು ಜನ ಇದ್ದಾರೆ. ಇಲ್ಲಿ ಕತೆಗಿಂತ ಕತೆಯ ಜೊತೆಗೆ ಇರುವಂತಹ ತಮಾಷೆಯ ಜೊತೆಗೆ ಇರುವಂತಹ ಒಂದು ಹಾಸ್ಯ ಪ್ರಜ್ಞೆಯ ಜೊತೆಗೆ ಇರುವಂತಹ ಕೆಲವೊಂದಷ್ಟು ಈ ಮೂಢನಂಬಿಕೆಯ ನಮ್ಮ ಆಚರಣೆಗಳು, ಅದರ ಜೊತೆಗೆ ಬೇರೆ ಬೇರೆ ಸನ್ನಿವೇಶಗಳು, ಇವೆಲ್ಲವನ್ನು ಕೂಡ ಮಿಕ್ಸ್ ಮಾಡಿ, ಜೊತೆಗೆ ನೀವು ಹೇಗೆ ಕ್ಯಾಶುವಲ್ ಆಗಿ ಒಂದು ಹಳ್ಳಿಯಲ್ಲಿ ಇರ್ತೀವೋ ಅಥವಾ ಒಂದು ಊರಿನಲ್ಲಿ ಬದುಕ್ತಿರ್ತೀವೋ ಅದೇ ರೀತಿ ಈ ಸಿನಿಮಾವನ್ನು ಕಟ್ಟಿಕೊಡಲಾಗಿದೆ. ತುಂಬ ನ್ಯಾಚುರಲ್ ಆಗಿರುವಂಥ ಸಿನಿಮಾ, ಹಾಗಾಗಿ ತುಂಬ ಜನರಿಗೆ ಮನಸ್ಸಿಗೆ ಹತ್ತಿರವಾದಂಥ ಸಿನಿಮಾ ಅಂತಲೂ ಕೂಡ ಹೇಳ್ಬೋದು. ಈ ಸಿನಿಮಾದ ಪ್ರಮುಖ ರೂವಾರಿ ಅಥವಾ ಪ್ರಮುಖ ಕೇಂದ್ರೀಕೃತವಾದಂಥ ವ್ಯಕ್ತಿ ಯಾರು ಅಂತ ಹೇಳಿ ಕೇಳಿದ್ರೆ ಅದು ರಾಜ್ ಬಿ ಶೆಟ್ಟಿ ಎಂತಹ ಕಲಾತ್ಮಕ ನಿರ್ದೇಶಕ ಮತ್ತು ಈ ಒಂದು ಸಿನಿಮಾವನ್ನು ಯಾವ ರೀತಿ ತೆಗೆದುಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಗುರಿ ಮತ್ತು ಗೆಲುವಿನ ಎರಡನ್ನೂ ಕೂಡ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಮಾಡುವಂತಹ ಒಬ್ಬ ಕಲಾವಿದ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ನಟನಾಗಿ ಮತ್ತು ನಿರ್ದೇಶಕನಾಗಿ ಹಾಗೆಯೇ ಒಂದು ಕಥೆಯನ್ನು ಅಥವಾ ಒಂದು ಚಿಕ್ಕ ಸ್ಟೋರಿಯನ್ನು ಬೇರೆ ಆ್ಯಂಗಲ್ನಲ್ಲೇ ಅದನ್ನು ಪೋರ್ಟ್ರೇಟ್ ಮಾಡೋದು ಹೇಗೆ ಅನ್ನೋದನ್ನು ರಾಜ್ ಬಿ ಶೆಟ್ಟಿ ಹತ್ರ ಕಲಿಯೋದು ತುಂಬ ಇದೆ. ಆ ಕಾರಣಕ್ಕೋಸ್ಕರ ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಆಗಿರಬಹುದು ಅಥವಾ ಉಳಿದವರು ಕಂಡಂತೆ ಅವತ್ತಿಗೆ ರಾಜ್ ಬಿ ಶೆಟ್ಟಿ ಮಾಡಿದಂತಹ ಕಾರ್ಯಗಳಾಗಿರ್ಬೋದು, ಅದಾದ ಬಳಿಕ ಬಂದಂತಹ ಟೋಬಿ ಇರ್ಬೋದು, ಹಾಗೆಯೇ ಸಾಕಷ್ಟು ಸಿನಿಮಾಗಳಲ್ಲಿ ಈಗ ಆಲ್ಮೋಸ್ಟ್ ರಾಜ್ ಬಿ ಶೆಟ್ಟಿ ಯಾವ್ಯಾವ ಸಿನಿಮಾಗಳಲ್ಲಿ ಕೆಲಸವನ್ನು ಮಾಡಿದ್ದಾರೋ, ಒಂದು ಮೊಟ್ಟೆಯ ಕಥೆಯಿಂದ ಹಿಡಿದು ಇವತ್ತಿನ ಸೂ ಫ್ರಮ್ ಸೋವರೆಗೆ ಎಲ್ಲ ಸಿನಿಮಾಗಳು ಕೂಡ ಡಿಫ್ರೆಂಟ್ ಆಗಿತ್ತು. ಮತ್ತು ಆ ರಾಜ್ ಬಿ ಶೆಟ್ಟಿ ಮೇಲೆ ನಂಬಿಕೆಯನ್ನು ಇಟ್ಟು ಹಣವನ್ನು ಹಾಕ್ಬೋದು ಅಥವಾ ನಂಬಿಕೆಯನ್ನು ಇಟ್ಟು ಸಿನಿಮಾವನ್ನು ಹೋಗಿ ಹಣವನ್ನು ಹಾಕಿ ನೋಡಬಹುದು ಅನ್ನುವಂತಹ ಎರಡು ವರ್ಗಕ್ಕೂ ಕೂಡ ನಂಬಿಕೆಯನ್ನು ಉಳಿಸ್ಕೊಂಡಿರುವಂತಹ ಕಲಾತ್ಮಕ ಒಬ್ಬ ಕಲಾವಿದ ಅಂತಲೇ ಹೇಳ್ಬೋದು. ಈಗ ಇದೇ ರಾಜ್ ಬಿ ಶೆಟ್ಟಿ ಸೂ ಫ್ರಮ್ ಸೋ ಪಾರ್ಟ್ 2 ಬಗ್ಗೆ ಒಂದು ದೊಡ್ಡ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ? ಇಷ್ಟ ಮಟ್ಟಿಗೆ ಸಕ್ಸಸ್ ಆಗಿರುವಂತಹ ಕೋಟಿಯನ್ನು ಬಾಚ್ತಾ ಇರುವಂಥ ಸಿನಿಮಾ, ಆಲ್ಮೋಸ್ಟ್ ಅಲ್ಲಿ ಇವತ್ತಿಗೂ ಕೂಡ ಹೌಸ್ಫುಲ್ ಆಗಿ ಓಡುತ್ತಿರುವಂಥ ಸಿನಿಮಾ ಅಂತ ಹೇಳಿದ್ರೆ ಅದು ಸೂ ಫ್ರಮ್ ಸೋ. ಇಂಥ ಸಿನಿಮಾದ ಪಾರ್ಟ್ 2 ಬಗ್ಗೆ ರಾಜ್ ಬಿ ಶೆಟ್ಟಿ ಏನು ಹೇಳ್ತಾರೆ? ವೆರಿ ಶಾಕಿಂಗ್ ರಿಯಾಕ್ಷನನ್ನೇ ಕೊಟ್ಟಿದ್ದಾರೆ. ಹಾಗಾದ್ರೆ ಏನು ಹೇಳಿದ್ದಾರೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಕನ್ನಡ ಚಿತ್ರರಂಗ ಮತ್ತೆ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಚರ್ಚೆ ಮಾಡುವಂತೆ ಮಾಡಿದಂಥ ಸಿನಿಮಾ ಅಂತ ಹೇಳಿದ್ರೆ ಸೂ ಫ್ರಮ್ ಸೋ. ದೇಶದ ಉದ್ದಗಲಕ್ಕೂ ಕೂಡ ಈ ಸಿನಿಮಾವನ್ನು ನೋಡಿ ಮೆಚ್ಚಿಕೊಂಡಿದ್ದಾರೆ. ಮಲಯಾಳಂ, ತೆಲುಗು ಭಾಷೆಯ ಜನರು ಕೂಡ ಈ ಸಿನಿಮಾದ ಬಗ್ಗೆ ಮೆಚ್ಚುಗೆಯನ್ನು ಸೂಚಿಸ್ತಾ ಇದ್ದಾರೆ. ಸಹಜವಾಗಿ ಒಂದು ಸಿನಿಮಾ ಬ್ಲಾಕ್ ಬಾಸ್ಟರ್ ಆದರೆ ಆ ಸಿನಿಮಾ ಸೀಕ್ವೆಲ್ ಬರೋದು ಕಾಮನ್. ಆದರೆ ರಾಜ್ ಬಿ ಶೆಟ್ಟಿ ಪಾರ್ಟ್ 2 ಬಗ್ಗೆ ಒಂದು ಮೇಜರ್ ಆದಂಥ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಹೌದು, ಇನ್ನೊಂದು ಕಡೆ ಸೂ ಫ್ರಮ್ ಸೋ ಸಿನಿಮಾ ನಿರ್ದೇಶಿಸಿದಂತಹ ಈ ತುಮಿನಾಡು ಏನಿದ್ದಾರೆ, JP ತುಮಿನಾಡು, ಇವರು ಸೀಕ್ವೆಲ್ ಮಾಡಬೇಕು ಅನ್ನುವಂತಹ ಆಸೆಯನ್ನು ಇಟ್ಕೊಂಡಿದ್ದಾರೆ ಅನ್ನೋದನ್ನು ಸ್ವತಃ ಅವರೇ ಬಹಿರಂಗಪಡಿಸ್ತಾರೆ. ಯಾಕಂತೇಳಿದ್ರೆ ಇಷ್ಟರ ಮಟ್ಟಿಗೆ ಹಿಟ್ಟಾದಂಥ ಸಿನಿಮಾ ಮತ್ತೆ ಸೀಕ್ವೆಲ್ ಮಾಡೋದ್ರಿಂದ ಸಕ್ಸಸ್ ಆಗುತ್ತೆ ಅನ್ನೋದು ಇವರ ಒಂದು ಬಯಕೆ. ಬಟ್ ಇಲ್ಲಿ ಈ ವಿಚಾರಕ್ಕೆ ರಾಜ್ ಬಿ ಶೆಟ್ಟಿ ಒಂದು ಕಟ್ ಆ್ಯಂಡ್ ಕ್ಲಿಯರ್ ಆದಂಥ ನಿರ್ಧಾರವನ್ನು ತೆಗೆದುಕೊಂಡು ಆ ರೀತಿಯಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಇದನ್ನು ರಾಜ್ ಬಿ ಶೆಟ್ಟಿಗೆ ಅಂದರೆ ಸೂ ಫ್ರಮ್ ಸೋ ಹೆಂಗೂ ಈಗ ಪಾರ್ಟ್ 1 ಹಿಟ್ ಆಯ್ತಲ್ವಾ, ಈಗ ಸೀಕ್ವೆಲ್ ಮಾಡೋಣ, ಪಾರ್ಟ್ 2 ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಆಗ ರಾಜ್ ಬಿ ಶೆಟ್ಟಿ ನೇರವಾಗಿ ಒಂದು ಮಾತನ್ನು ಹೇಳ್ತಾರೆ, ಸೂ ಫ್ರಮ್ ಸೋ ಪಾರ್ಟ್ 2 ನಾನು ಮಾಡೋದಿಲ್ಲ, ನೀವು ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಖಡಾಖಂಡಿತವಾಗಿ ಹೇಳಿದ್ದಾರೆ. ಹೀಗಾಗಿ ಸೂ ಫ್ರಮ್ ಸೋ ಪಾರ್ಟ್ 2 ಬರೋದು ಅನುಮಾನ ಅನ್ನುವಂಥದ್ದು ಈಗ ಗೊತ್ತಾಗ್ತಿರುವಂಥ ವಿಚಾರ. ರಾಜ್ ಬಿ ಶೆಟ್ಟಿ ಯಾವುದೇ ಒಂದು ವಿಚಾರದ ಬಗ್ಗೆ ಕಟ್ ಆ್ಯಂಡ್ ಕ್ಲಿಯರ್ ಆಗಿ ಮಾತನಾಡೋದು ಮತ್ತು ನೇರವಾಗಿ ಮಾತಾಡ್ತಾರೆ. ಅದರಲ್ಲೇನೋ ಹಿಂದೆ ಮುಂದೆ ಅನ್ನೋದಿಲ್ಲ. ಏನಾದರೂ ಒಂದು ವಿಚಾರವನ್ನು ಹೇಳಬೇಕು ಅಂದರೆ ನೇರವಾಗಿ ಹೇಳಿಬಿಡ್ತಾರೆ. ಇಲ್ಲೂ ಕೂಡ ರಾಜ್ ಬಿ ಶೆಟ್ಟಿಗೆ ಈ ಸಿನಿಮಾ ಮತ್ತು ಸಿನಿಮಾ ರಂಗದ ಬಗ್ಗೆ ನೀಟಾದಂತಹ ನಾಲೆಡ್ಜ್ ಇದೆ. PhD ಮಾಡ್ದಂಗೆ ಮಾಡಿಬಿಟ್ಟಿದ್ದಾರೆ. ಸಿನಿಮಾದಲ್ಲಿ ಯಾವುದು ವರ್ಕೌಟ್ ಆಗುತ್ತೆ, ಯಾವುದು ವರ್ಕೌಟ್ ಆಗಲ್ಲ, ಹೇಗೆ ವರ್ಕೌಟ್ ಆಗುತ್ತೆ, ಹೇಗೆ ವರ್ಕೌಟ್ ಆಗೋದಿಲ್ಲ, ಇದ್ರ ಬಗ್ಗೆ ಪಕ್ಕ ಸ್ಟಡಿ ಮಾಡಿದ್ದಾರೆ. ಅದೇ ಕಾರಣಕ್ಕೆ ಸೂ ಫ್ರಮ್ ಸೋ ಇತ್ತೀಚೆಗೆ ಬೇರೆ ಬೇರೆ ಭಾಷೆಯಲ್ಲಿ ಡಬ್ಬಾಗಿ ರಿಲೀಸ್ ಆಗ್ತಿದೆ. ಹೀಗಾಗಿ ರಾಜ್ ಬಿ ಶೆಟ್ಟಿ ತೆಲುಗಿನಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಅಲ್ಲಿನ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರೋದನ್ನು ಅಥವಾ ಬಂದ ಮೇಲೆ ಅವ್ರು ಎಂಜಾಯ್ ಮಾಡ್ತಿರೋದನ್ನು ನೋಡಿದ್ರೆ ಎಂಥವರಿಗಾದರೂ ಕೂಡ ಒಂದು ಬಯಕೆ ಬರ್ತಾ ಇರಲಾರ್ದು. ಇತ್ತೀಚೆಗೆ ತೆಲುಗು ಮಾಧ್ಯಮವೊಂದರಲ್ಲಿ ಸಂವಾದದಲ್ಲಿ ಭಾಗಿಯಾಗಿದ್ದಂಥ ರಾಜ್ ಬಿ ಶೆಟ್ಟಿಯವರು ಸೂ ಫ್ರಮ್ ಸೋ ಪಾರ್ಟ್ 2 ಮಾಡೋದಕ್ಕೆ ಯಾಕೆ ಇಷ್ಟ ಇಲ್ಲ ಅನ್ನೋದನ್ನು ಕೂಡ ರಿವೀಲ್ ಮಾಡಿದ್ದಾರೆ. ರಾಜ್ ಬಿ ಶೆಟ್ಟಿ ತೆಲುಗು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸ್ತಾ ಸೂ ಫ್ರಮ್ ಸೋ ಪಾರ್ಟ್ 2 ಮಾಡುವಂಥ ಆಲೋಚನೆ ಇದೆಯಾ ಅಂತೇಳಿ ಕೇಳಿದಾಗ, ಇಲ್ಲ, ನನಗೆ ಪಾರ್ಟ್ 2 ಬಗ್ಗೆ ನಂಬಿಕೆ ಇಲ್ಲ. ಏನಂದರೆ ನಾನು ಮೊದಲ ರೈಟರ್, ಮೊದಲು ಟೆಕ್ನಿಷಿಯನ್, ಆಮೇಲೆ ನಟ. ನಾನು ಈಗಾಗಲೇ ನೋಡಿದ್ರ ಬಗ್ಗೆ ನಾನು ಉತ್ಸುಕನಾಗಿಲ್ಲ.
ಆದರೆ ನನ್ನ ನಿರ್ದೇಶಕರು ಪಾರ್ಟ್ 2 ಮಾಡೋಣ ಅಂತೇಳಿ ನನ್ನನ್ನು ಕನ್ವಿನ್ಸ್ ಮಾಡುತ್ತಿದ್ದಾರೆ. ಸೋ ಫ್ರಮ್ ಸೋ ಪಾರ್ಟ್ 2 ಮಾಡೋಣ ಅಂತೇಳಿ ಹೇಳ್ತಾ ಇದ್ದಾರೆ. ಹೀಗಂತೇಳಿ ಹೇಳ್ತಾ ಮುಂದುವರೆದು ನಾನು ಅವರಿಗೆ ನೇರವಾಗಿ ಹೇಳಿದ್ದೀನಿ, ನೀವು ಯಾರೊಂದಿಗೆ ಬೇಕಾದರೂ ಸೋ ಫ್ರಮ್ ಸೋ ಪಾರ್ಟ್ 2 ಮಾಡಿ, ನಾನು ನಿಮ್ಮನ್ನು ತಡೆಯೋದಿಲ್ಲ. ಆದರೆ ನಾನು ಇದರಲ್ಲಿ ಇರೋದಿಲ್ಲ ಅಂಥೇಳಿ ಕಡ್ಡಿ ಮುರಿದಂತೆ ಹೇಳಿದ್ದೇನೆ. ನಾನು ಮಂಗಳೂರಿನ ಸಣ್ಣ ನಗರದಿಂದ ಬಂದಿರೋದು. ಮಂಗಳೂರಿನಲ್ಲಿ ಸಿನಿಮಾ ಕಲ್ಚರ್ ಅನ್ನೋದೇ ಇಲ್ಲ. ಅಲ್ಲಿಂದ ಬಂದು ನಾನು ಈ ಇಂಡಸ್ಟ್ರಿಯಲ್ಲಿ ಸಿನಿಮಾ ಮಾಡ್ತಿರೋದಕ್ಕೆ ನನಗೆ ಹೆಮ್ಮೆ ಇದೆ. ಇಂಥ ಸಂದರ್ಭದಲ್ಲಿ ನಾನು ಯಶಸ್ಸು ಚೇಸ್ ಮಾಡೋದಕ್ಕೆ ಹೋಗಿ ಆ ಗೌರವವನ್ನು ಹಾಳು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅಂತಲೂ ಕೂಡ ರಾಜ್ಬಿ ಶೆಟ್ಟಿ ನೇರವಾಗಿ ಯಾಕೆ ಮಾಡೋದಿಲ್ಲ ಅನ್ನೋದನ್ನು ಕೂಡ ಹೇಳ್ತಾರೆ. ಇನ್ನು ಸೋ ಫ್ರಮ್ ಸೋ ಅಷ್ಟೇ ಅಲ್ಲ, ಗರುಡ ಗಮನ ಋಷಭ ವಾಹನ ಸಿನಿಮಾವನ್ನು ಕೂಡ ಪಾರ್ಟ್ 2 ಮಾಡೋದಿಲ್ಲ ಅಂತ ಹೇಳಿ ಖಡಕ್ಕಾಗಿ ಹೇಳಿದ್ದೆ. ಹಾಗೆ ನಡ್ಕೊಂಡಿದ್ದೀನಿ. ಹೀಗಾಗಿ ರಾಜ್ಬಿ ಶೆಟ್ಟಿಯ ಸಿನಿಮಾಗಳು ಪಾರ್ಟ್ 2 ಆಗೋದಿಲ್ಲ. ಗರುಡ ಗಮನ ಋಷಭ ವಾಹನ ಪಾರ್ಟ್ 2 ಮಾಡೋದಕ್ಕೆ ನನಗೆ ಇಷ್ಟವೂ ಕೂಡ ಇಲ್ಲ. ಈ ಸಿನಿಮಾ ಮಾಡೋದಕ್ಕೂ ಕೂಡ ನನಗೆ ಇಷ್ಟ ಇಲ್ಲ. ನಾನು ಇದರ ಭಾಗವಾಗುವುದೂ ಇಲ್ಲ. ಇನ್ ಕೇಸ್ ಅವ್ರು ಮಾಡಿದ್ರೆ ಅದರ ಭಾಗ ನಾನು ಆಗಿರೋದಿಲ್ಲ. ಜೊತೆಗೆ ನಾನು ಅವ್ರು ಮಾಡ್ತಾರೆ ಅಂದರೆ ಅದಕ್ಕೆ ಅಡ್ಡ ಅಂತೂ ಹೋಗೋನಲ್ಲ. ನನ್ನ ಸಿನಿಮಾ ತಂಡ ಮಾಡೋದಕ್ಕೆ ಬಯಸಿದ್ರೆ ಅವ್ರು ಮಾಡ್ಕೊಬಹುದು. ನಾನು ಆ ಸಿನಿಮಾದ ಭಾಗವಾಗಿ ಇರೋದಿಲ್ಲ ಅಂತಲೂ ಕೂಡ ನೇರವಾಗಿ ಹೇಳಿದ್ದಾರೆ. ಅಂದರೆ ಇಲ್ಲಿ ಸಾಕಷ್ಟು ಆಯಾಮದಲ್ಲಿ ನಾವು ಈ ವಿಚಾರನ ನೋಡಬೇಕು. ರಾಜ್ಬಿ ಶೆಟ್ಟಿ ಸುಮ್ಮನೆ ಈಗ ಒಂದು ಕಲ್ಲು ಹೊಡಿತಾರಲ್ಲ, ಗಾಳಿಯಲ್ಲಿ ಒಂದು ಗುಂಡು ಹೊಡಿಯೋದು ಅಂತೇಳಿ ಹಂಗೆ ಹೇಳೋ ಮಾತೇ ಅಲ್ವೇ ಅಲ್ಲ. ರಾಜ್ಬಿ ಶೆಟ್ಟಿ ಏನಾದರೂ ಒಂದು ವಿಚಾರವನ್ನು ಹೇಳಿದ್ರು ಅಂದರೆ ಅದಕ್ಕೊಂದು ಗಟ್ಟಿಯಾದಂಥ ನಿಲುವಿರ್ತದೆ. ರಾಜ್ಬಿ ಶೆಟ್ಟಿ ಇಲ್ಲಿ ಪಾರ್ಟ್ 2 ಮಾಡೋದಿಲ್ಲ ಯಾಕೆ ಅಂತೇಳಿ ಹೇಳಿದರೆ, ಆ ಸಿನಿಮಾದ ಬಗ್ಗೆ ಇರುವಂತಹ ಒಂದು ಕ್ಯೂರಿಯಾಸಿಟಿ. ಈಗ ಪಾರ್ಟ್ 2 ಮಾಡಿದ್ರೆ ಪಾರ್ಟ್ 1 ರೀತಿಯೇ ರಂಜಿಸಿದ್ರೆ ಓಕೆ ಫೈನ್, ಬಟ್ ಎಲ್ಲೋ ಒಂದು ಕಡೆ ಒಂದು ಎಳೆ ಕೂಡ ಮಿಸ್ ಆದರೂ ಕೂಡ ಮುಂದಿನ ಸಿನಿಮಾಕ್ಕೆ ಭಾರಿ ದೊಡ್ಡ ಹೊಡೆತ ಬೀಳ್ತದೆ. ರಾಜ್ಬಿ ಶೆಟ್ಟಿಯ ಮುಂದಿನ ಸಿನಿಮಾಕ್ಕೆ ಈಗ ಪಾರ್ಟ್ 2 ಮಾಡಿದ್ರು ಅಂತ ಇಟ್ಕೊಳ್ಳಿ. ಬಟ್ ರಾಜ್ಬಿ ಶೆಟ್ಟಿ ಏನು ಹೇಳ್ತಿರೋದು, ಈಗ ಪಾರ್ಟ್ 2 ಮಾಡಿದ ಮೇಲೆ ಪಾರ್ಟ್ 2 ಒಂದು ವೇಳೆ ಫೇಲ್ಯೂರ್ ಆಯಿತು ಅಂತ ಹೇಳಿದ್ರೆ ಅದರ ನೆಕ್ಸ್ಟ್ ಸಿನಿಮಾ ಯಾವ್ದು ಬರುತ್ತೆ ನೋಡಿ, ಅಥವಾ ಅದರ ನೆಕ್ಸ್ಟ್ ಯಾವ ಸಿನಿಮಾ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ನೋಡಿ, ಅದಕ್ಕೆ ಎಫೆಕ್ಟ್ ಬೀಳುತ್ತೆ. ಹಾಗಾಗಿ ಈ ಕೆರಿಯರನ್ನು ಹಾಳು ಮಾಡಿಕೊಳ್ಳೋದಕ್ಕೆ ನಾನು ಸಿದ್ಧವಿಲ್ಲ. ನನ್ನ ಗ್ರಾಫ್ ಏನೇ ಇದ್ದರೂ ಕೂಡ ಒಂದೇ ಲೆವೆಲಲ್ಲಿ ಇರಬೇಕಿಲ್ಲ ಅಂದರೆ ಯಾವತ್ತೂ ಕೂಡ ಅಪ್ವರ್ಡ್ ಆಗಿರಬೇಕು ಅನ್ನೋದು ರಾಜ್ಬಿ ಶೆಟ್ಟಿ ಚಿಂತನೆ. ಹಾಗೆಯೇ ರಾಜ್ಬಿ ಶೆಟ್ಟಿ ಯಾವತ್ತೂ ಕೂಡ ಹಣದ ಹಿಂದೆ ಓಡೋರಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಈಗ ಇವರೆಲ್ಲ ಪಾರ್ಟ್ 2 ಯಾಕೆ ಮಾಡೋಣ ಅಂತಿದ್ದಾರೆ, ಹಣ ಆಗುತ್ತೆ ಅಂತೇಳಿ. ಅಂದರೆ ಹೇಗೂ ಈ ಸಿನಿಮಾ ಪಾರ್ಟ್ 1 ಹಿಟ್ ಆಯ್ತಲ್ಲ, ಈ ಪಾರ್ಟ್ 1 ಹಿಟ್ ಆದ ಬಳಿಕ ಪಾರ್ಟ್ 2 ಕೂಡ ಹಿಟ್ ಆಗುತ್ತೆ, ಹಣ ಆಗುತ್ತೆ ಅನ್ನೋದು ಇವ್ರ ಲೆಕ್ಕಾಚಾರ. ಬಟ್ ಹಣದ ಹಿಂದೆ ಹೋದಾಗ ಕೆಲವೊಂದಷ್ಟು ಕಳೆದುಕೊಳ್ಳಬೇಕಾಗುತ್ತೆ ಅನ್ನುವಂಥದ್ದನ್ನು ರಾಜ್ಬಿ ಶೆಟ್ಟಿ ನೀಟಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅದೇ ಕಾರಣಕ್ಕೆ ರಾಜ್ಬಿ ಶೆಟ್ಟಿ ನೇರವಾಗಿ ಹೇಳಿದ್ದಾರೆ, ಇಲ್ಲ ಬೇಡ ಅಂತೇಳಿ. ರಾಜ್ಬಿ ಶೆಟ್ಟಿಯ ಈ ಮಾತುಗಳು ಕೆಲವರಿಗೆ ಖಾರವಾಗಿ ಅನಿಸಿದ್ರು ಕೂಡ ಆಲೋಚನೆ ಮಾಡಿ ಮತ್ತು ಭವಿಷ್ಯದ ಬಗ್ಗೆ ಸ್ವಲ್ಪ ಹಾಗೆ ಹೀಗೆ ಅನ್ನುವಂತಹ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ರೆ ಸಾಮಾನ್ಯವಾಗಿ ಹಾಗೆ ಆಗುತ್ತೆ ರೀ. ಯಾವುದೇ ಸಿನಿಮಾ ಆದರೂ ಕೂಡ ಹಾಗೆ. ನೀವು ಮೊದಲ ಭಾಗಕ್ಕೆ ಸಿಕ್ಕಂಥ ಯಶಸ್ಸು 2-3ಕ್ಕೆ ಸಿಗುತ್ತೆ ಅಂತೇಳಿ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಫ್ಲಾಪ್ ಆಯಿತು ಅಂತ ಹೇಳಿದ್ರೆ ತುರುಪೋಟು, ಗೆದ್ದರೆ ಓಕೆ ಫೈನ್, ಗೆಲ್ಲಿಲ್ಲ ಅಂದರೆ. ಹಾಗಾಗಿನೇ ಇಲ್ಲಿ ರಾಜ್ಬಿ ಶೆಟ್ಟಿ ನೇರವಾಗಿ ಹೇಳಿರೋದು ಪಾರ್ಟ್ 2 ಕಾನ್ಸೆಪ್ಟೇ ಇಲ್ಲ, ಏನೇ ಇದ್ರೂ ಕೂಡ ಮುಂದಿನ ಸಿನಿಮಾದ ಬಗ್ಗೆ ನನ್ನ ಕೆಲಸ ಅಂತೇಳಿ. ಹೀಗಾಗಿ ರಾಜ್ಬಿ ಶೆಟ್ಟಿಯ ಈ ಒಂದು ದೃಢವಾದಂತಹ ನಿಶ್ಚಯ ಏನಿದೆ ಅಂದರೆ ಪಾರ್ಟ್ 1 ಪಾರ್ಟ್ 1. ಬಹುಶಃ ಅದೇ ಕಾರಣಕ್ಕೆ ರಾಜ್ಬಿ ಶೆಟ್ಟಿ ಕಾಂತಾರ ಪಾರ್ಟ್ 2ನಲ್ಲಿ ಅಷ್ಟು ಇನ್ವಾಲ್ವ್ ಆಗಲಿಲ್ಲ ಅಂದ್ಕೊಳ್ತೀನಿ. ಇಲ್ಲಿ ಕಾಂತಾರ ಪಾರ್ಟ್ 1ನಲ್ಲಿ ರಾಜ್ಬಿ ಶೆಟ್ಟಿ ಮೇಜರ್ ರೋಲನ್ನೇ ನಿಭಾಯಿಸಿದ್ರು. ಬಟ್ ಪಾರ್ಟ್ 2ನಲ್ಲಿ ಎಲ್ಲೂ ಕೂಡ ರಾಜ್ಬಿ ಶೆಟ್ಟಿ ಕಾಣಿಸ್ಕೊಳ್ಳಿಲ್ಲ ಶೂಟಿಂಗ್ ಸೆಟ್ನಲ್ಲಾಗಲಿ ಇನ್ನೊಂದು ಕಡೆ. ಬಹುಶಃ ಅವರಿಗೆ ಈ ಪಾರ್ಟ್ 2 ಕಾನ್ಸೆಪ್ಟ್ ಬಗ್ಗೆನೇ ಇಂಟ್ರೆಸ್ಟ್ ಇಲ್ಲ ಅಂದ್ಕೊಳ್ತೀನಿ. ವಾಟ್ ಎವರ್, ಒಂದಂತೂ ಕ್ಲಿಯರ್ ಸ್ನೇಹಿತರೆ, ಸೋ ಫ್ರಮ್ ಸೋ ಪಾರ್ಟ್ 2 ಅಂತೂ ರಾಜ್ಬಿ ಶೆಟ್ಟಿ ನೇತೃತ್ವದಲ್ಲಿ ಬರೋದಿಲ್ಲ ಬಂದ್ರೂ. ಬಟ್ ಉಳಿದವ್ರು ಮಾಡಿದ್ರು ಕೂಡ ಅಚ್ಚರಿ ಏನಿಲ್ಲ. ಬಟ್ ಅದು ರಾಜ್ಬಿ ಶೆಟ್ಟಿ ಇರದೆ ಆ ಸಿನಿಮಾ ಆ ಮಟ್ಟಿನ ಸಕ್ಸಸ್ ಆಗುತ್ತೆ ಅಂಥೇಳಿ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ನೀವು ನೋಡಿದ್ರ ಸೋ ಫ್ರಮ್ ಸೋ, ನಿಮಗೇನು ಇಷ್ಟ ಆಯಿತು ಸಿನಿಮಾದಲ್ಲಿ? ಜೊತೆಗೇ ಪಾರ್ಟ್ 2 ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.